3-4 ಜನ ಡೈರೆಕ್ಟರ್ಸ್ ಕೂಡ ನನಗೆ ಸ್ಕ್ರಿಪ್ಟ್ಗಳನ್ನ ಹೇಳಿದ್ದಾರೆ. ನನಗೆ ಬಹಳ ಖುಷಿ ಕೊಡೋ ವಿಚಾರ ಏನಂದ್ರೆ ಒಂದೊಂದು ಸ್ಕ್ರಿಪ್ಟು ಡಿಫ್ರೆಂಟ್ ಆಗಿದೆ. ಆಮೇಲೆ ನಾನು ನಿಂಬಿಯ ಬನಾದ ಮ್ಯಾಗಲ್ಲಿ ಏನು ಪಾತ್ರ ಮಾಡಿದ್ದೀನೋ ಅದಕ್ಕೆ ಸಂಪೂರ್ಣ ವಿಭಿನ್ನವಾಗಿರೋ ಪಾತ್ರಗಳನ್ನ ಅವರು ನನಗೆ ಹೇಳಿದ್ದಾರೆ. ಸೊ ಅದು ಯಾವಾಗ ಆಗುತ್ತೋ ಅದು ಮಾಡಬೇಕು ಅನ್ನೋ ನನಗೆ ಆ ಕ್ಯೂರಿಯಾಸಿಟಿ ಮತ್ತೆ ಹಂಬಲ ತುಂಬ ಕಾಡ್ತಾ ಇದೆ. ಡಾರ್ಕ್ ಆಗಿರೋ ಕ್ಯಾರೆಕ್ಟರ್ಸು, ಸ್ವಲ್ಪ ಅಗ್ರೆಷನ್ ಇರೋವಂಥ ಕ್ಯಾರೆಕ್ಟರ್ಸು, ಎಲ್ಲೋ ಒಂದು ಚೂರು ನೆಗೆಟಿವ್ ಶೇಡ್ ಇರೋವಂಥ ಕ್ಯಾರೆಕ್ಟರ್ಸು, ಆ ಥರದ್ದು ನನಗೆ ಡೈರೆಕ್ಟರ್ಸ್ ಬಂದು ನನಗೆ ಪ್ರೆಸೆಂಟ್ ಮಾಡಿದ್ದಾರೆ. ಆದಷ್ಟು ಬೇಗ ಅದನ್ನೆಲ್ಲ ನಾನು ಮಾಡಬೇಕು ಅನ್ನೋ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ಸರ್. ಸಂಪೂರ್ಣ ಖಳನಾಯಕನಾಗಿ ಯಾವುದು ಇದುವರೆಗೂ ನನಗೆ ಬಂದಿಲ್ಲ, ಕತೆ ಬಂದಿಲ್ಲ. ಅದು ಬಂದಾಗ ನೋಡಿ ಅದು ನನಗೆ ಸೂಕ್ತ ಅನ್ಸಿದ್ರೆ ನಾನು ಖಂಡಿತ ಮಾಡ್ತೀನಿ ಸರ್. ಕ್ಯಾರೆಕ್ಟರ್ ಮೇಲೆ, ಆ ಕ್ಯಾರೆಕ್ಟರ್ಗೆ ಅಷ್ಟು ಆ ಕ್ಯಾರೆಕ್ಟರ್ ನನ್ನ ಇನ್ಸ್ಪೈರ್ ಮಾಡಿದ್ರೆ, ಅದು ನನಗೆ ಎಕ್ಸೈಟ್ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ ಸರ್. ನನಗೇನಂದರೆ ನಾನು ಏನೇ ಕ್ಯಾರೆಕ್ಟರ್ ಮಾಡಿದ್ರೆ ಸರ್, ಕೊನೆಗೆ ನನ್ನ ತಾಯಿ, ನನ್ನ ಹೆಂಡತಿ, ನಮ್ಮಕ್ಕ, ನನ್ನ ತಂಗಿ, ಇವರು ಯಾವುದೇ ಮುಜುಗರ ಇಲ್ಲದೆ ಥಿಯೇಟ್ರಲ್ಲಿ ಇಲ್ಲ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಆ ಪಾತ್ರನ ಸಿನಿಮಾನ ನೋಡೋಕ್ಕೆ ಸಾಧ್ಯ ಆದರೆ ಮಾತ್ರ ನಾನು ಆ ಪಾತ್ರ ಮಾಡ್ತೀನಿ. ಅಂದರೆ ಅವರೇ ನೋಡೋಕ್ಕಾಗದೆ ಹೋದ್ಮೇಲೆ ಆ ಪಾತ್ರ ಮಾಡಿ ಏನು ಹೇಳಿ ಯೂಸ್ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಸರ್ ಸದ್ಯಕ್ಕೆ.